ದೆಹಲಿಯಲ್ಲಿ ತಾಪಮಾನ ಹೆಚ್ಚಾಗ್ತಾನೆ ಇದ್ದಾಗ್ಲೂ ಜಂತರ್ ಮಂತರ್ನಲ್ಲಿ ಜನಸಂದಣಿ ಹೆಚ್ಚಾಗ್ತಾನೆ ಇತ್ತು, ಶಕ್ತಿ ಹೆಚ್ಚಾಗ್ತಾನೆ ಇತ್ತು. ಈ ಒಂದು ಶಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸುವಂತ ಘೋಷಣೆಗಳು ಕೂಡ ಹೆಚ್ಚಾಗ್ತಾನೆ ಇದ್ವು. ಈ ಒಂದು ಶಕ್ತಿಯನ್ನ ನೋಡಿ ಸಿಜೆಪಿ ಸಂಸ್ಥಾಪಕ ದೀಪ್ಗೆ ಒಂದು ಅಂತಿಮ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡದೇ ಇದ್ರೆ ಈ ಒಂದು ಪ್ರತಿಭಟನೆ ದೇಶಾದ್ಯಂತ ನಡೆಯುತ್ತೆ ಅಂತ ಹೇಳಿದ್ರು. ಇಷ್ಟಾದ ಮೇಲೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಲೇ ಇಲ್ಲ. ಈಗ ಸಿಜೆಪಿ ತನ್ನ ಹೋರಾಟವನ್ನ ದೇಶಾದ್ಯಂತ ವಿಸ್ತರಿಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಇದು ಇನ್ನೂ ರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಿಕೊಳ್ಳುವಷ್ಟು ಮೂಲ ಸೌಕರ್ಯವನ್ನ ಹೊಂದಿಲ್ಲ. ಇದೇ ಹೊತ್ತಿನಲ್ಲಿ ಸಿಜೆಪಿ ಎದುರು ಮತ್ತೊಂದು ಸವಾಲು ಕೂಡ ಇದೆ. ಅದೇನು ಅಂತ ಅಂದ್ರೆ ಎಲ್ಲಾ ವಿರೋಧ ಪಕ್ಷಗಳು ಸಿಜೆಪಿ ಬಗ್ಗೆ ಸಂತೋಷವಾಗಿಲ್ಲ. ಅದ್ರ ಬಗ್ಗೆ ಅನೇಕ ಪ್ರಶ್ನೆಗಳನ್ನ ಎತ್ತಲಾಗ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಸಿಜೆಪಿ ವಿಐಪಿ ರೀತಿಯಲ್ಲಿ ಅನುಮತಿಯನ್ನ ಅದು ಹೇಗೆ ಪಡೀತು ಅನ್ನೋದು. ದೀಪ್ಗೆ ವಿಮಾನ ನಿಲ್ದಾಣದಲ್ಲಿ ಇಳಿತಾ ಇದ್ದ ಹಾಗೇನೆ ಅದು ಹೇಗೆ ಅನುಮತಿ ಸಿಕ್ತು? ಪೊಲೀಸರು ಸಾಮಾನ್ಯವಾಗಿ 7 ದಿನಗಳ ನೋಟಿಸ್ ಅನ್ನ ನೀಡಬೇಕು ಅಂತ ಹೇಳ್ತಾರೆ. ಮತ್ತೆ ಅದರ ನಂತರ ಕೂಡ ರೈತರು, ಕುಸ್ತಿಪಟುಗಳು, ಶಿಕ್ಷಕರು, ಕಾರ್ಯಕರ್ತರಿಗೆ ಹಲವು ಬಾರಿ ಅನುಮತಿಯನ್ನ ನಿರಾಕರಿಸಲಾಗಿದೆ. ಪ್ರತಿಭಟನೆ ನಡೆಸ್ತಾ ಇದ್ದವ್ರ ಮೇಲೆ ಲಾಠಿ ಚಾರ್ಜ್ ಕೂಡ ಮಾಡಲಾಗಿದೆ. ಆದ್ರೆ ಇಲ್ಲಿ ವಿಮಾನ ನಿಲ್ದಾಣದಲ್ಲಿನೇ ಅನುಮತಿಯನ್ನ ನೀಡಲಾಯಿತು. ಇದ್ರ ಬಗ್ಗೆ ಅನೇಕರು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇದು ನಿಜವಾಗಿನೂ ಜನ್ಜಿ ನಿಜವಾಗಿನೂ ಅಷ್ಟೊಂದು ಶಕ್ತಿಯನ್ನ ಹೊಂದಿದ್ರೆ ಧರ್ಮೇಂದ್ರ ಪ್ರಧಾನ್ ಇನ್ನೂ ಕುರ್ಚಿಗೆ ಅಂಟ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಅವರು ರಾಜೀನಾಮೆಯನ್ನ ನೀಡ್ತಾ ಇದ್ರು. ಪ್ರತಿಭಟನೆಗೆ ಅವಕಾಶವನ್ನ ನೀಡೋ ಮೂಲಕ ಸರ್ಕಾರದ ಮೇಲೆ ಇರುವಂತಹ ಆಕ್ರೋಶ ತಣ್ಣಗಾಗೋದಿಕ್ಕೆ ಈ ರೀತಿ ಒಂದು ತಂತ್ರವನ್ನ ಹೆಣೆಯಲಾಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡುವ ಮತ್ತೆ ಜಲಫಿರಂಗಿಗಳನ್ನ ಬಳಸುವಂತ ಇತರ ಪ್ರತಿಭಟನೆಗಳೊಂದಿಗೆ ಇದನ್ನ ಹೋಲಿಕೆ ಮಾಡಿದ್ರೆ ಇಲ್ಲಿ ಬಹಳ ನಾಜೂಕಾಗಿ ಎಲ್ಲವನ್ನು ನಿಭಾಯಿಸಲಾಗಿದೆ. ಸರ್ಕಾರನೇ ಈ ರೀತಿಯ ಪ್ರತಿಭಟನೆ ನಡಿಬೇಕು ಅಂತ ಬಯಸಿದೆ. ಅದು ಒಂದು ರೀತಿ ಸೇಫ್ಟಿ ವಾಲ್ವ್ ಆಗಲಿದೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ ಇದಾಗಿದೆ.